ಹೇಳತ್ತೀಗ ತಡ್ರಿ ಅದನ್ನ ಹೇಳ್ತು ಸರ್ ಕರೆಂಟ್ ಕೂಡ ನಮಗ ಹಗಲಿ 7 ತಾಸು ಸಾಲವಾತ. ಹಗಲಿ ಅದು ಇರ್ಲಿ ಬಿಡಪ್ಪ, ಒಂದು ವಿಷಯ ಇರ್ಲಿ ಅವ್ರಿಗೆ ಮನವರಿಕೆ ಅಷ್ಟ. ನಮ್ಮ ರೈತರು ಹೇಳತ್ತಾರ ಹಗಲಿ 7 ತಾಸು ಸಾಲೋದಿಲ್ಲ, ಅದನ್ನ ಒಂದು 12 ತಾಸು ಮಾಡ್ರಿ, ಹಗಲಿ ನೀರು ಹಸ್ತು ನಾವು ರಾತ್ರಿ ಮನ್ಯಾಗ ಹೆಂಡ್ರ ಮಕ್ಕಳ ಜೋಡಿ ಮಕ್ಕೋಬೇಕಂತೇಳಿ ಇವ್ರದೆಲ್ಲ ಆಸೆ ಐತಿ. ಸಾಕ್ ಬಿಡ್ರಿ ನಾಟ ಮತ್ತ ಹಂಗ ಹುಯ್ನವ್ರ ಲಾಭ ಆಕೈತಿ ಅಂದ್ರ ಗೊತ್ತಾಗಿಲ್ಲ, ಈಗ ಗೊತ್ತಾಗೈತೆ. ಹಿಂಗ ಕತ್ತಿ ಹಂಗ 8 ವರ್ಷ ದುಡ್ದು 79 ವರ್ಷ ಸಾಯತ್ತು ಶಾಂತಿರ್ರಿ ಸರ. ಇನ್ನೊಂದ್ರಿ ಅಲ್ಲಿ ಬಂದಿಗಪ್ಪ ಈಗ ಲಾಸ್ಟ್ ಅದಾಯ್ತು ಪಾಯಿಂಟ್ ಸರ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರ್ಕೋರಿ. ಇಡೀ ಬೆಳಗಾವಿ ಇರ್ಲಿ ಬಾಗಲಕೋಟೆ ಇರ್ಲಿ, ಏ ಗಪ್ರ ಕಿವಿಲೆ ಕೇಳ್ರಿ, ಕಿವಿ ಅಡ್ಡ ಕೇಳೋದು ತಿಳಿಲ್ಲ, ಸುಮ್ಮಿರಪ್ಪ ಕೈ ಮುಗಿದು ನಾನು ದೇವ್ರಿಗೋಡ್ರೆ ಶಾಂತಿರ್ರಿ. ಈಗ ಸರ HNT ಅಣ್ಣ ನಿಲ್ಲೋದಿಟ್ಟ ಈಗ ಬರ್ಕೋಕ್ ಕೊಡತ್ರಿ ಸಾಹೇಬ್ಗೆ ಸರ. HNT ಅವ್ರು ಏನ್ ಮಾಡತ್ತಾರ, 20 ಕಿಲೋಮೀಟರ್ದಾಗ ಅವ್ರಿಗೆ ಸಾಕಾಗುವಷ್ಟು ಕಬ್ಬು ಐತಿ. 2 ಕಾರ್ಖಾನೆ ನಡಿವಟ್ಟು ಬೆಳಗಾವಿ ಜಿಲ್ಲೆ ಒಳಗೆ ಐತಿ, ಬಾಗಲಕೋಟೆ ಐತಿ, ಬಿಜಾಪುರ ಒಳಗೆ ಐತಿ. 20 ಕಿಲೋಮೀಟರ್ ಕಬ್ಬು ತಂದಿರತ್ತಂದ್ರ ಇವತ್ತು ಅವ್ರ ನಮಗ್ 3500 400 ಕೊಡಕ್ ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಏನ್ ಮಾಡತ್ತಾರ, 20 ಕಿಲೋಮೀಟರ್ದವಗೂ ಅಷ್ಟ ರೊಕ್ಕ, 90 ಕಿಲೋಮೀಟರ್ ತಂದವಗೂ ಅಷ್ಟ ರೊಕ್ಕ. ಅದನ್ನೆಲ್ಲ ಡಬ್ ಹಾಕಿ ನಮ್ಮ ತಲೆ ಕಟ್ಟತ್ತಾರ್ರಿ. ಅಲ್ಲಿ HNT ಒಳಗೆ ಮೋಸ ಮಾಡಿ ಇಲ್ಲಿವರೆಗೆ ಇಷ್ಟ 20-30 ವರ್ಷ ಒಳಗೆ ಮೋಸ ಮಾಡ್ಯಾರ್ರಿ. ಅದು ಮಿನಿಮಮ್ 20 ಕಿಲೋಮೀಟರ್ದಾಗಿಂತ ತಂದ 20 ಕಿಲೋಮೀಟರ್ ಅಂಡರ್ಗ್ರೌಂಡ್ದಾಗ ನಮ್ಗೆ ರೊಕ್ಕ ಕೊಟ್ರಂದ್ರ 3500 ಕೊಡ್ಬೋದು ಅನ್ಕಕ್ಕ, 4000 ಕೊಡ್ಬೋದು. ಭಾಳ ಹೇಳ್ರಿ ಮತ್ತೆ ಮಂದಿ ರೋಚಿ ಕೇಳಿದ್ಯಪ್ಪ, 4000 ರೂಪಾಯಿ ಕೊಡ್ಬೋದು ಸರ್ ಸಾಧ್ಯತೆ. ಅಂದ್ರ ಕಾರ್ಖಾನೆಯವರ ಎಲ್ಲರೂ ತಲೆ ಕಟ್ಟಿ ಮೋಸ ಮಾಡತ್ತಾರ್ರಿ. ಲೈಸೆನ್ಸ್ ಕೊಡೋ ಮುಂದ ಅವ್ರ 20 ಕಿಲೋಮೀಟರ್ ಹಿಂಗೆ ಕೊಡ್ಬೇಕು ಕಾನೂನು ಅದ್ರೊಳಗ ಕೊಟ್ಟಿರ್ತಾರ. ಅವ್ರು 15 ಕಿಲೋಮೀಟರ್ ಅಷ್ಟೇ ಐತ್ರಿ ಸರ. ಈಗ ಕಾರ್ಖಾನೆಯವರ ಈ ರೀತಿ ಮೋಸ ಮಾಡತ್ತಂತೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವ್ರು ಏನಿಲ್ಲ ರೊಕ್ಕ ತಗೊಂಡ್ ಕಬ್ಬು ಬೆಳೆಗಾರ ಶ್ರಮದಿಂದ ಬೆವರ ರಕ್ತ ಸುರಿಸಿ ಇಡೀ ನಮ್ಮ ಕುಟುಂಬ ಎಲ್ಲ ದುಡಿದು ಗೊಬ್ಬರ ಹಾಕಿ ಬಂಗಾರ ಒತ್ತೆ ಉಗದ ಕಬ್ಬು ಬೆಳೆಸಿದ್ರಿ. ಅದಕ್ಕ ದಯವಿಟ್ಟು ಸರ ಈ ರೈತರನ್ನ ಯಾವ ರೀತಿ ಬದುಕಿಸ್ತೀರಿ, ಈ ರೈತರನ್ನ ಯಾವ ರೀತಿ ಕಾಪಾಡ್ತೀರಿ ಅನ್ನೋದು ಮಹಾರಾಷ್ಟ್ರ ಬೌಂಡ್ರದಾಗ ಕೇಳಿ ಹೇಳ್ತಂಗಪ್ಪ. ಅಲ್ಲಿ ಬಣ್ಣ ಅದನ್ನು ಹೇಳ್ಬೇಕು. ಮಹಾರಾಷ್ಟ್ರ ಇಲ್ಲೇ ಬೌಂಡ್ರದಾಗ್ರಿ. ತಡ್ರಿಪ್ಪ, ಮಹಾರಾಷ್ಟ್ರ ಬೌಂಡ್ರದಾಗ ಈಗಾಗಲೇ 3500 3400 ಅವ್ರು ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಇಲ್ಲಿಂದ್ರ ಬಂದ ಕಬ್ಬು ಯಾತಾರ್ರಿ. ಈಗ ಆದ್ರೂ ಅಲ್ಲಿ ಮಹಾರಾಷ್ಟ್ರದ ರಾಜು ಶೆಟ್ಟಿ ಸಾಹೇಬ್ರ ಅದನ್ನ ಒಪ್ಪಗೊಂದಿಲ್ಲ. ಅವ್ರು 750 ರೂಪಾಯಿ ಫಿಕ್ಸ್ ಆದಾಗ ನಂತರ ಅಲ್ಲಿ FRP ಅದವ್ರು ಏನೋ ಗುದ್ದಾಡ್ತಾರೆ. ಅವ್ರದ್ದೇನು ಲೆವೆಲ್